NSL ಸಕ್ಕರೆ ಕಾರ್ಖಾನೆ ಎದುರುಗಡೆ ನಮ್ಮ ಏನು ಹೋರಾಟ ನಾಳೆ ಸೋಮವಾರ ಇದೆ. ಅದು ಯಾವುದೇ ಕಾರಣಕ್ಕೂ ನಡೀತದ. ಇದರಲ್ಲಿ ಎಲ್ಲ ರೈತರು ಭಾಗವಹಿಸಬೇಕು ಅಂತೇಳಿ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ಒಂದು ಪ್ರಾಮಾಣಿಕ ಹೋರಾಟ, ಸತತದಿಂದ ಕೂಡಿದಂಥ ಈ ಹೋರಾಟ ಹತ್ತಿಕ್ಕೋ ಸಲುವಾಗಿ ಅವ್ರು ನಿನ್ನೆ ದಿಢೀರನೇ ಸಭೆ ಮಾಡಿ 2,900 ರೂಪಾಯಿ ಪ್ರತಿ ಟನ್ನಿಗೆ ಕೊಡ್ತೀವಿ, ನಾವು ಆಮೇಲೆ 50 ರೂಪಾಯಿ ಕೊಡ್ತೀವಿ, ಸರ್ಕಾರ ಕೊಟ್ಟ ಮೇಲೆ 50 ರೂಪಾಯಿ ಕೊಡ್ತೀವಿ, ಈ ಥರ 3,000 ರೂಪಾಯಿ ಕೊಡ್ತೀವಿ ಅಂತೇಳಿ ನಿರ್ಧಾರ ಕೈಗೊಂಡು ಇವತ್ತೆಲ್ಲ ಕಡೆ ಹೋಗಿ ಕಟಿಂಗ್ ಆರ್ಡ್ರ್ ಕೊಟ್ಟು ಹೋರಾಟದ ದಿಕ್ಕು ಬದಲಾಯಿಸ್ತಾ ಇದ್ದಾರೆ. ಇದಕ್ಕೆ ನಮ್ಮದು ಸಂಪೂರ್ಣ ವಿರೋಧವಿರುತ್ತೆ. ನಾಳೆ 10 ಗಂಟೆಗೆ ಬುಸ್ನೂರು NSL ಸಕ್ಕರೆ ಕಾರ್ಖಾನೆ ಎದುರುಗಡೆ ಎಲ್ಲ ರೈತರು ಸೇರ್ತಾರೆ. ನಾವು ತೀವ್ರವಾಗಿ ಪ್ರತಿಭಟನೆ ಮಾಡ್ತೀವಿ. ಮತ್ತು ನಾನು ನಿನ್ನೆ ಪ್ರಿಯಾಂಕಾ ಖರ್ಗೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಫೋನ್ನಲ್ಲಿ ಮಾತಾಡಿ ಅವರಿಗೂ ವಿವರ ಕೊಟ್ಟಿದ್ದೀನಿ. ಬಾಗಲಕೋಟ್ನಲ್ಲಿ ಉಸ್ತುವಾರಿ ಸಚಿವರು ಸಕ್ಕರೆ ಕಾರ್ಖಾನೆಯ ಮಾಲೀಕರ ಜೊತೆ ಚರ್ಚೆ ಮಾಡಿ ಸುಮಾರು 8 ಗಂಟೆ ಸಭೆ ನಡೆಸಿ ರಿಕವರಿ ಕನ್ಸಿಡರೇಷನಲ್ಲಿ ತೊಗೊಳ್ಬಾರ್ದು, ಎಲ್ರಿಗೂ ಯೂನಿಫಾರ್ಮ್ ಆಗಿ 3,300 ರೂಪಾಯಿ ಕೊಡಬೇಕು ಅಂತೇಳಿ ನಿರ್ಧಾರ ಕೈಗೊಂಡಿದ್ದಾರೆ. ಬಾಗಲಕೋಟ್ಗೊಂದು ನ್ಯಾಯ, ಬೆಳಗಾವಿಗೊಂದು ನ್ಯಾಯ, ಕಲಬುರಗಿ ಹಿಂದುಳಿದ ಪ್ರದೇಶ ಸ್ಪೆಷಲ್ ಸ್ಟ್ಯಾಟಸ್ಸು ಎಲ್ಲ ನಾವು ಹೇಳ್ಕೊತೀವಿ. ನಮಗೆ ತೀವ್ರ ಅನ್ಯಾಯ ಮಾಡುವಂಥ ಒಂದು ಧಾರಣೆ ಇವ್ರು ಕೊಡ್ತಾರ ಅಂತಂದ್ರೆ ನಾವು ಯಾರೂ ಸುಮ್ಮನೆ ಕೊಡೋದಿಲ್ಲ. ಇವತ್ತು ನಾನು ಒಂದು ವಾರ್ನಿಂಗ್ ಕೊಡ್ತಾ ಇದ್ದೀನಿ, ಒಂದು ಕಳಕಳಿಯ ಹೇಳಿಕೆ ಕೊಡ್ತಾ ಇದ್ದೀನಿ. ಏನು ಅಂತ ಹೇಳಿದ್ರೆ, ಸಕ್ಕರೆ ಕಾರ್ಖಾನೆಯ ಮಾಲೀಕರ ಜೊತೆ ಯಾವ ದುಷ್ಟಶಕ್ತಿಗಳು ಕೈ ಜೋಡಿಸ್ತಾ ಇದ್ದಾರ ಅವರಿಗೆ ದೇವರು ಯಾವತ್ತೂ ಒಳ್ಳೇದು ಮಾಡೋದಿಲ್ಲ. ಮುಗ್ಧ ರೈತರಿಗೆ ನೀವು ಅನ್ಯಾಯ ಮಾಡ್ತಾ ಇದ್ದೀರಿ. ನೀವು ಇದ್ರ ಬಗ್ಗೆ ಅರಿವು ಮೂಡಿಸ್ಕೊಳ್ಬೇಕು. ಪ್ರಾಮಾಣಿಕವಾಗಿ ನಾಳೆ ಇರುವಂಥ ಪ್ರಾಮಾಣಿಕ ಹೋರಾಟ, ಸತ್ಯತೆಯಿಂದ ಕೂಡಿದಂಥ ಹೋರಾಟಕ್ಕೆ ನೀವೆಲ್ಲ ಭಾಗವಹಿಸಬೇಕು, ಬೆಂಬಲ ಕೊಡಬೇಕು ಅಂತೇಳಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಇನ್ನೊಂದು, ನನಗೆ ಕೇಳಿದ್ರು ಅವರು, ನೀವು ಸೋಷಿಯಲ್ ಮೀಡಿಯಾನಲ್ಲಿ NSLಗೆ ಕಿಂಗ್ ಸ್ಪಿನ್ ಅಂದಿರಿ ಅಂತೇಳಿ. ನಾನು ಇನ್ನೊಂದು ಸರ್ತಿ ಹೇಳ್ತೀನಿ, ದೇ ಆರ್ ದಿ ಕಿಂಗ್ ಸ್ಪಿನ್. ಅವರು ಕಿಂಗ್ ಸ್ಪಿನ್ ಅಷ್ಟೇ ಅಲ್ಲ, ದೇ ಆರ್ ನಂಬರ್ 1 ಕ್ರಿಮಿನಲ್ಸ್. ಇವಾಗ ಏನು ಮಾಡ್ತಾ ಇದ್ದಾರ, ನಿನ್ನೆ ಇವತ್ತು ಎಲ್ಲ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ಗೆ ಎಲ್ಲೆಲ್ಲಿದ್ದಾರೆ ಎಲ್ರಿಗೂ ಕರೆಸಿ ಎನ್ಕರೇಜ್ಮೆಂಟ್ ಪಡ್ತಾ ಇದ್ದಾರೆ. ನೀವು ಆ ಹೋರಾಟ ಹತ್ತಿಕ್ಕಬೇಕು, ಹಿರೇಮಠ ಅವ್ರ ಹೋರಾಟ ನಡೆದೇ ಇರುವಂತೆ ನೋಡ್ಕೊಳ್ಬೇಕು. ನಿಮ್ಗೆ ಏನು ಬೇಕಾದ್ರೂ ಕಾಂಟ್ರಾಕ್ಟ್ ಕೊಡ್ತೀವಿ, ಏನು ಟೆಂಡರ್ ಬೇಕು ಎಲ್ಲ ಟೆಂಡರ್ ಕೊಡ್ತೀವಿ, ನಿಮ್ಗೆ ಏನು ಪ್ಯಾಕೇಜ್ ಬೇಕು ಎಲ್ಲ ಪ್ಯಾಕೇಜ್ ಕೊಡ್ತೀವಿ. ದಿಸ್ ಕ್ಯಾನಾಟ್ ಬಿ ಟಾಲರೇಟೆಡ್. ನನಗೆ 20-25 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಸಿಮೆಂಟ್ ಇಂಡಸ್ಟ್ರಿನಲ್ಲಿ. ACC ಫ್ಯಾಕ್ಟ್ರಿ ಮತ್ತು ಅಲ್ಟ್ರಾಟೆಕ್ಕು ಅಂಥವ್ರ ವಿರುದ್ಧ ಹೋರಾಟ ಮಾಡಿ ದೊಡ್ಡ ದೊಡ್ಡ ಕಾರ್ಪೊರೇಟ್ ವರ್ಲ್ಡ್ ನಾನು ಫೇಸ್ ಮಾಡಿದಂಥ ವ್ಯಕ್ತಿ ಇದ್ದೀನಿ. NSL ನನಗೆ ಭಾಳ ಸಣ್ಣ ಘಟಕ. ನೀವೇನಾದರೂ ದಾರಿ ತಪ್ಪಿಸುವ ಪ್ರಯತ್ನ ಮಾಡಿದರೆ, ನಾನು ನಿಮ್ಮ ಬೆನ್ನು ಹತ್ತಿದ್ರೆ ನಿಮಗೆ ಭಾಳ ಎಲ್ಲ ಕಡೆಯಿಂದ ಪೆನಾಲ್ಟಿ ಹಾಕಿಸ್ತೀನಿ. ನನ್ನ ಹತ್ರ ಡಾಕ್ಯುಮೆಂಟ್ಸ್ ಇವೆ. ವೇರ್ ಯು ಹ್ಯಾವ್ ಕಮಿಟೆಡ್ ಮಿಸ್ಅಪ್ರೋಪ್ರಿಯೇಷನ್, ಹೌ ಯು ಹ್ಯಾವ್ ಚೀಟೆಡ್ ದಿ ಗೌರ್ಮೆಂಟ್, ಹೌ ಯು ಹ್ಯಾವ್ ಚೀಟೆಡ್ ದಿ ಫಾರ್ಮರ್ಸ್, ಎಲ್ಲ ಡೀಟೇಲ್ಸ್ ಇದೆ. ಡೋಂಟ್ ಟ್ರೈ ಟು ಡೈವರ್ಟ್ ದಿ ಇಶ್ಯೂಸ್. ನೀವೇನು ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಮಾಡಿದರೆ ಖಂಡಿತ ನಿಮಗೆ ನಾವು ಬಿಡೋದಿಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ನಾಳೆ ನಮ್ಮ ಒಂದು ಸತ್ಯತೆಯಿಂದ ಕೂಡಿದಂಥ ಶಾಂತ ರೀತಿಯ ಹೋರಾಟದಲ್ಲಿ ಮಿಸ್ ಎಲಿಮೆಂಟ್ಸಿಗೆ ಒಳಗಡೆ ಬಿಟ್ಟು ಏನಾದರೂ ಹೋರಾಟ ದಿಕ್ಕು ತಪ್ಪಿಸುವಂಥ ಪ್ರಯತ್ನ ಅವ್ರು ಮಾಡ್ಬೋದು. ಮಾಡಿದರೆ ಅದರ ಒಂದು ಶಿಕ್ಷೆ ಅವರೇ ಅನುಭವಿಸ್ತಾರ ಅಂತೇಳಿ ಈ ಮೂಲಕ ಹೇಳ್ತೀನಿ.